हुबली में केंद्रीय मंत्री प्रहलाद जोशी ने मुख्यमंत्री सिद्धारमैया और उनके मंत्रियों की गवर्नर के बर्ताव के बारे में बातों को निंदनीय बताया है। उन्होंने कहा कि गवर्नर ने संविधान के आर्टिकल 163 का पालन किया है और मुख्यमंत्री को गवर्नर से माफ़ी मांगनी चाहिए। उन्होंने यह भी मांग की कि मुख्यमंत्री उन लोगों के खिलाफ कार्रवाई करे जो गवर्नर के व्यवहार के खिलाफ बयान देकर गुंडागर्दी दिखा रहे हैं। तो वहीं वीबीजी रामजी एक्ट पर मंत्री ने कहा कि कांग्रेस अपनी नाकामी छिपाने और राहुल गांधी को खुश करने के लिए नए एक्ट के साथ गलत बयान दे रहा है। इसके साथ ही मंत्री ने अन्य मुद्दों पर भी अपनी प्रतिक्रिया दी। नोड्री महात्मा गांधी ಅವರ ಹೆಸರು ಕಾಂಗ್ರೆಸ್ ಪಾರ್ಟಿಗೆ ಈಗ ನೆನಪಾಗಿದೆ। ಯಾಕಂದ್ರೆ ಅವರು ಹೆಚ್ಚು ನಕಲಿ ಗಾಂಧಿಗಳನ್ನ ಸಂಪ್ರೀತಗೊಳಿಸೋದ್ರೊಳಗೆ ಯಾವಾಗಲೂ ತಲ್ಲೀನರಾಗಿದ್ದರು। ಸಾಧಾರಣ 390 ನಾನು ಕರೆಕ್ಟ್ ಇವತ್ತು ಫಿಗರ್ ತಂದಿಲ್ಲ, ನಾನು ಲಾಸ್ಟ್ ಟೈಮ್ 415 ವಿವಿಧ ಸ್ಕೀಮ್ಗಳಿಗೆ, ರಸ್ತೆಗಳಿಗೆ, ಏರ್ಪೋರ್ಟ್ಗಳಿಗೆ, ಪೋರ್ಟ್ಗಳಿಗೆ, ಗ್ಲಾಸ್ ಹೌಸ್ನಿಂದ ಹಿಡ್ಕೊಂಡು ನೆಹರು ಮೈದಾನ ತನಕ, ಮೈದಾನಕ್ಕೂ ನೆಹರುಗೂ ಏನು ಸಂಬಂಧ ಹೇಳ್ರಿ? ನಿಮ್ಗೆ ಇನ್ನೊಂದು ಪ್ರಶ್ನೆ ನಾ ಕೇಳ್ತೇನೆ, ನೀವು ಸ್ವಲ್ಪ ನಂದೊಂದು ವಿನಂತಿ ಅದ, ನೀವು ಅನಾಲಿಸಿಸ್, ನೀವು ಪ್ರಶ್ನೆ ಕೇಳ್ತೀರಿ, ನಿಮಗೆ ಪ್ರಶ್ನೆ ಕೇಳಲಿಕ್ಕೆ, ನಮಗೆ ಪ್ರಶ್ನೆ ಕೇಳಲಿಕ್ಕೆ, ಪ್ರಜಾಪ್ರಭುತ್ವದಾಗ ನಮ್ಮನ್ನು ಪ್ರಶ್ನೆ ಮಾಡಲಿಕ್ಕೆ ದಯಮಾಡಿ ಯಾರು ಮಾತಾಡ್ಬಿಟ್ರಲ್ಲಿ, ರೈಟ್ ಟು ಕ್ವಶನ್ ನಿಮ್ದಿದೆ, ಆದರೆ ನೀವು ಅಧ್ಯಯನ ಮಾಡಿ ಬರಿಬೇಕಲ್ಲ। ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಕೊಡ್ತಿದ್ರಪ್ಪ, ಲಾಜಿಕ್ ಏನು? ನಾನು ರಿಕ್ವೆಸ್ಟ್ ನಿಮಗೆ, ನೀವು ಭಾಳ ಇದ್ರೊಳಗೆ ಸೀನಿಯರ್ ಇದ್ದೀರಿ, ಒಳ್ಳೆ ಬರಹಗಾರ ಇದ್ದೀರಿ, ನೀವು ಸ್ವಲ್ಪ ಸ್ಟಡಿ ಮಾಡಿ ಬರೀರಿ ಅಂತ ಹೇಳೋದು। ರಾಜೀವ್ ಗಾಂಧಿ ಕೇಳ್ರತ್ತೆ, ಏನು ಮಾಡಿದ್ರಪ್ಪ ರಾಜೀವ್ ಗಾಂಧಿ? ಅಂದ್ರೆ ಆಟ ಆಡಿದ್ರೆ ನಾವು ಧ್ಯಾನ್ ಚಂದ್ ಖೇಲ್ ರತ್ನ ಮಾಡಿದ್ವಿ, ಊರು ತುಂಬ ಹೊಯ್ಕೋತ ಹೇಳಿದ್ರು। ನೆಹರು ಮೈದಾನ ಯಾಕ? ಇಲ್ಲಿ ಯಾರೋ ಒಬ್ಬ ಒಳ್ಳೆ ಸ್ಪೋರ್ಟ್ಸ್ಮನ್ ಕರ್ನಾಟಕದಾಗ ಅವ್ರ ಹೆಸರಿಟ್ಟರೆ ಆ ಪ್ರೇರಣೆಯಿಂದ ನಡೀತಿತ್ತಲ್ಲ। ನೆಹರುಗೂ ಸ್ಪೋರ್ಟ್ಸ್ಗೆ ಏನು ಸಂಬಂಧ ಇತ್ತು? ನೆಹರು ಮೈದಾನ, ಇಂದಿರಾ ಗಾಂಧಿ, ಇಂದಿರಾ ಕಾರಂಜಿ, 415 ಅಂತವ್ರು। ಇವತ್ತು ಭಯಂಕರ ಪ್ರೇಮ ಬಂದ್ಬಿಟ್ಟದ ಮಹಾತ್ಮ ಗಾಂಧಿಯವ್ರ ಬಗ್ಗೆ। ಮಹಾತ್ಮ ಗಾಂಧಿಯವರು ಹೇಳಿದ್ರು ಕಾಂಗ್ರೆಸ್ ವಿಸರ್ಜನೆ ಮಾಡ್ರಿ, ಇದು ಮುಗೀತಿದೆ ಅಂತ ಹೇಳಿ, ಅದನ್ನು ರಾಹುಲ್ ಗಾಂಧಿ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ, ಅದು ಬೇರೆ ವಿಷಯ, ಈ ಸಕ್ಸಸ್ಫುಲಿ ಡೂಯಿಂಗ್ ಇಟ್। ಬಟ್ ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್? ಆದ್ರೂ ಕೊನೆಗಾದ್ರೂ ನೀವು ಚುನಾವಣೆ ಸೋತಬೇಕಾದ್ರೂ ಮಹಾತ್ಮ ಗಾಂಧಿಯವರ ನೆನಪಾಗ್ತಾ ಇರೋದು ರಾಹುಲ್ ಗಾಂಧಿಗೆ, ಸೋನಿಯಾ ಗಾಂಧಿಗೆ, ಪ್ರಿಯಾಂಕಾ ವಾದ್ರಾಗ, ಅದು ಒಂದು ಒಳ್ಳೆ ಬೆಳವಣಿಗೆ। ಸೋತ ಮೇಲೆ ಆದರೂ ಬುದ್ಧಿ ಬಂದದ್ದು। ನಾವು ನಿಮ್ಮ ಡೆಲ್ಲಿ ಒಳಗೆ ಒಂದು ಇವ್ರು ಪಂಚಮ್ ಜಾರ್ಜ್ ಇದೇ ಇಟ್ಟಿದ್ರು ಮೂರ್ತಿ, ಇಂಡಿಯಾ ಗೇಟ್ ಇದ್ದಾಗ, ಅಂತ ತೆಗೆದು ಹಾಕಿದ್ರು। ಯಾರು ಮೂರ್ತಿ ಇಡ್ಬೇಕಂತ ತೀರ್ಮಾನ ಆಗಿರಲಿಲ್ಲ, ಹಂಗ ಬಿಟ್ಟಿದ್ರು। ರಾಜ್ಪಥ್ ಅಂತ ಕರಿತಿದ್ದೆ, ಯಾಕಂದ್ರೆ ರಾಜರು ಓಡಾಡ್ತಿದ್ರಂತ। ನಾವಲ್ಲೇ ಸುಭಾಷ್ ಚಂದ್ರ ಬೋಸ್ರ ಮೂರ್ತಿ ಇಟ್ಟಿದ್ವಿ। ಪೋರ್ಟ್ ನೆಹರು, ಒಂದು ಏರ್ಪೋರ್ಟ್ ರಾಜೀವ್ ಗಾಂಧಿ, ಇನ್ನೊಂದು ಏರ್ಪೋರ್ಟ್ ಇಂದಿರಾ ಗಾಂಧಿ। ಯಾಕೆ ಇಡ್ಲಿಲ್ಲ ನೀವು ಹಂಗಾರೆ ಮಹಾತ್ಮ ಗಾಂಧಿ ಹೆಸರು? ಎಷ್ಟಕ್ಕಿಟ್ರಿ ನೀವು? ಹೋಗಲಿ, ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ವಲ್ಲಭಭಾಯಿ, ನಾವು ವಲ್ಲಭಭಾಯಿ ಪಟೇಲ್ರ ಮೂರ್ತಿ ನಿಲ್ಲಿಸೋ ತನಕ ಎಲ್ಲರೂ ನಿಲ್ಸಿರಿ ನೀವು? ನಾನು ನಿಮ್ಮಲ್ಲಿ ಕೆಲವರಿಗೆ ಅಂತೂ ನಾವು ಖಂಡಿತವಾಗಿಯೂ ನನ್ನ ಮನವಿ ಅದ, ಅಧ್ಯಯನ ಮಾಡಿ ಬರೀರಿ ಎಲ್ಲ, ನಾನು ನಿಮ್ಗೆ ಹೆಸರು ಕೊಡ್ತೀನಿ। ಜೀವನ ಪೂರ್ತಿ ಗಾಂಧಿಯವ್ರನ್ನ ಸುಮ್ಮನೆ ಒಂದೇ ಎರಡು ಕಡೆ ಎಲ್ಲೇ ಇಟ್ಟು ಮಹಾತ್ಮ ಗಾಂಧಿಯವ್ರನ್ನ ಈ ನಕಲಿ ಗಾಂಧಿದ ಇಟ್ಟು ಹೋಗ್ಯಾರ। ಈಗ ಗಾಂಧಿ ಹೆಸರು ಇಡ್ತಾರಂತ, ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು। ಹಾಗಾಗಿ ವಿ.ಬಿ.ಜಿ ರಾಮ್ಜಿ ಏನಿದೆಯಲ್ಲ, ಇದು 21ನೇ ಶತಮಾನಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ 2047ಕ್ಕೆ ಲೆಕ್ಕಿಲ್ಲದೆ ಖರ್ಚು ಮಾಡುವಂಥ ಏನು ಸಿಸ್ಟಮ್ ಅದಲ್ಲ, ಅದನ್ನು ನಾವು ತಡೆ ಹಿಡಿದಿದ್ದೀವಿ ಅಷ್ಟೆ। ಎದಕ್ಕೆ ಮಾಡಿದ್ರು? ಎಲ್ಲಿ ಹೋಯ್ತು ಇನ್ಫ್ರಾಸ್ಟ್ರಕ್ಚರ್? ಇದು ಒಂದು
ಈ ಒಂದು ನಿಮಗೆ ಇದಕ್ಕೆ ರಿಸಂಬಲ್ ಅಷ್ಟು ಒಂದು ಕತೆ ಹೇಳ್ತೇನೆ ನಿಮಗೆ. ಒಂದು ಆರ್ಟ್ ಎಕ್ಸಿಬಿಷನ್ ಡ್ರಾಯಿಂಗಿಂದ ಎಕ್ಸಿಬಿಷನ್ ಇತ್ತಂತ. ಒಬ್ಬ ಹಿಂಗೊಂದು ಬಿಳೆದು ಹಚ್ಚಿತ್ತಂತ, ಬಿಳೆ ಹಳಿ ಆಧುನಿಕ ಇದದು ಮಾಡರ್ನ್ ಆರ್ಟ್. ಅವ ನಮ್ಮಂಥವ್ ರಾಜಕಾರಣಿ ಉದ್ಘಾಟನೆ ಮಾಡ್ಲಿಕ್ಕೆ ಹೋದವ್ ಏನೋ ಎಲ್ಲ ಗೊತ್ತಾಗ್ತದೆ, ಇದು ಬೆಳೆದು ಯಾಕೆ ಹಚ್ಚಿರಿ ಅಂತ. ಇಲ್ರಿ ಅಲ್ಲಿ ಒಂದು ಆಕಳದ, ಅಲ್ಲಿ ಹುಲ್ಲದ ಅಂತ ಹೇಳಿ, ಮತ್ತೊಂದು ಆಕಳದ, ಎಲ್ಲದ ಕಾಣವಲ್ತಲ್ಲ. ಇಲ್ರಿ ಆಕಳೆಲ್ಲ ಹುಲ್ಲು ಮೇಯ್ದದ ಅಂತ ಹೇಳಿದ್ರು. ಮತ್ತು ಆಕಳೆಲ್ಲ ಅದ, ಹುಲ್ಲು ಮುಗಿದ್ಮೇಲೆ ಆಕಳ ಹಾಕಿರ್ತದ್ರಿ, ಅದು ಹೋಗ್ಯದ ಅಂತ. ಹಂಗೆ ಕಾಂಗ್ರೆಸ್ ಅವ್ರ ಪರಿಸ್ಥಿತಿ ಅದ. ನೀವು ಆಕ್ಚುಲಿ ಅದು ರೆಕ್ಟಿಫೈ ಮಾಡಬೇಕಾಗಿತ್ತು. ಅವ್ರ ಕಂಟೆಂಪ್ಷನ್ ಅಂದ್ರೆ ಇದ್ದನ್ನ ನೀವು ರೆಕ್ಟಿಫೈ ಮಾಡೋದು, ಹೆಸರು ಚೇಂಜ್ ಮಾಡೋದು. ಹೆಸರು ನೋಡ್ರಿ, ಹೆಸರು ಚೇಂಜ್ ಮಾಡೋದು ಕಾಂಗ್ರೆಸ್ ಪಾರ್ಟಿಯ ಯಾವ್ಯಾವ ಹೆಸರು ಏನೇನು ಇಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ಮತ್ತು ಮಹಾತ್ಮ ಗಾಂಧಿ ಅವರಿಗೆ ಅತ್ಯಂತ ಪ್ರಿಯವಾದಂಥದ್ದು ರಾಮನ ಹೆಸರು ಇಟ್ಟಿವಿ. ಇವ್ರಿಗೇನು ಪ್ರಾಬ್ಲಮ್? ರಾಮನ ಹೆಸರು ಹೇಳಲಿಕ್ಕೆ ಪ್ರಾಬ್ಲಮ್ ಅವ್ರಿಗೆ. ನಾವು ಮಹಾತ್ಮ ಗಾಂಧಿ ಇದ್ರಾಗ ಹೆಸರು ಇಟ್ಟಿವಿ. ಮುಂದೊಂದು ದಿನ ನೋಡ್ನಲ್ಲೂ ಗಾಂಧೀಜಿ ಚೇಂಜ್ ಮಾಡ್ತಾರೆ ಅಂತ ಅವ್ರು ಇಮ್ಯಾಜಿನೇಷನ್ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತದ, ಅವ್ರಿಗೆ ಅವ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಮುಂದೆ ಅವ್ರು ಇರುವುದೇ ಇಲ್ಲ. ಆದ್ರೆ ಮಹಾತ್ಮ ಗಾಂಧಿ ಅವರಿಗೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ರಿಗಿರ್ಬೋದು, ಮತ್ತು ಸುಭಾಷ್ ಚಂದ್ರ ಬೋಸ್ಗಿರ್ಬೋದು, ಅದಕ್ಕೆ ಇವರು ಮಹಾತ್ಮ ಗಾಂಧಿ ಅವರಿಗೆ ಖೇಲ್ ರತ್ನ ಕೊಡ್ಬೇಕಾದ್ರೆ ನಿಮಗೆ ನೆನಪಾಗಲಿಲ್ಲ. ಈಗ ನೆನಪಾಗಿ ಈ ರೀತಿಯಾಗಿ ರಾಜಕಾರಣ ಮಾಡುವಂಥದ್ದು ಇದು ಸರಿಯಲ್ಲ. ಮತ್ತು ದ್ವೇಷ ಭಾಷಣ, ದ್ವೇಷ ಭಾಷಣದ ಬಗ್ಗೆ ನಮ್ಮ ವಿಕಾಸ್ ಪುತ್ತೂರ್ ಅಂತೇಳಿ ಇನ್ನೂ ದ್ವೇಷ ಭಾಷಣ ಅಸ್ತಿತ್ವಕ್ಕೆ ಬಂದಿಲ್ಲ, ನೋಟಿಸ್ ಕೊಟ್ರೆ. ಸರ್ಕಾರಕ್ಕೆ ಸ್ವಲ್ಪ ಹುಚ್ಚಿಟ್ಟು ಇರ್ಬೇಕಂತ ನನಗೆ ಸರಳ ಹೇಳೋದು. ಐ ಥಿಂಕ್ ದೇ ಹ್ಯಾವ್ ಗಾನ್ ಮ್ಯಾಡ್. ಬ್ಯಾಲೆನ್ಸ್ದಾಗಿಲ್ಲ ಅವ್ರೇನು, ಅವ್ರವ್ರ ಬಡದಾಟದಾಗ ಇಲ್ಲ. ಅಂದ್ರೆ ಅವ ಯಾವ ಕೊಟ್ಟಾನಲ್ಲ ಪೊಲೀಸ್, ಅಲ್ಲಿ ಯಾರು SP ಇದ್ದಾನ ಅವ್ನು ಸಸ್ಪೆಂಡರ್ ಮಾಡ್ರಿ. ಅವನು ಇಷ್ಟು ಬುದ್ಧಿ ಬೇಡ ನಿಮಗೆ. ಬಾಂಗ್ಲಾದೇಶದ ವಲಸಿಗರನ್ನ ಬಂದಂಥವ್ರನ್ನ ಮತ್ತೇನು ಮಾತಾಡ್ತಾರೆ? ಬಾಂಗ್ಲಾದೇಶದವ್ರನ್ನ ಅಮಿತ್ ಶಾ ಏನು ಮಾಡ್ತಾರ? ನಾ ಹಿಂದೂ ಹೇಳಿ ನಿಮ್ಮ ಕಾಲದಾಗ ಇದ್ದಂಥವ್ರು ಅವ್ರನ್ನ ಹಿಡಿದು ಹೊರಗೆ ಹಾಕ್ತಾ ಇದ್ದೀವಿ. ಈಗ ಎರಡನೇದ್ದು, ಭಾರತದ ಒಂದು ಗಡಿ ಹೆಂಗದ ಅಂತಂದ್ರೆ ನಾವೆಲ್ಲ ಕಡೆ ಬೇಲಿ ಹಾಕ್ಲಿಕ್ಕೆ ಬರೋದಿಲ್ಲ. ಬೆಟ್ಟ ಗುಡ್ಡ, ನುಸುಳುಕೋರರು ಅದ್ರೊಳಗೆ ದಾಟಿ ಒಳಗೆ ಬರುತ್ತಿರುವಂಥ ಕೆಲವು ಕಡೆ ಸಾಧ್ಯತೆ ಇವು ಇರ್ತದೆ. ಆದರೆ ಅದು ಬಂದ ತಕ್ಷಣ ಗೊತ್ತಾಗ್ತದೆ. ಗೊತ್ತಾಗಲಾರ್ದೆ ಇದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ನಾ ಬಾಂಗ್ಲಾದೇಶ್ ಬಾರ್ಡ್ರಿಗೂ ಹೋಗಿ ಬಂದೇನೆ, ರಾಜಸ್ಥಾನದಾಗೂ ನಾ ಇನ್ಚಾರ್ಜ್ ಇದ್ದೆ, ಉತ್ತರಾಖಂಡದಾಗೂ ನಾ ಇನ್ಚಾರ್ಜ್ ಇದ್ದೆ, ಗುಜರಾತ್ದಲ್ಲಿ ಹೋಗಿ ಬಂದಿದ್ದೀನಿ, ತ್ರಿಪುರಾಕ್ಕೆ ಹೋಗಿ ಬಂದಿದ್ದೀನಿ, ಬಾರ್ಡರ್ ತನಕ ಹೋಗಿ ಬಂದೇನೆ. ಬಾರ್ಡರ್ದಾಗ ಕೆಲವು ಕಡೆ ಟೆರೇನ್ ಆರ್ ಸೋ ಡಿಫಿಕಲ್ಟ್, ಅವರು ಸಾಯ್ಲಿಕ್ಕೆ ತಯಾರಾಗಿ ಒಳಗೆ ಬರ್ತಾರೆ. ಯಾಕಂದ್ರೆ ಆ ಕಡೆ ಬಡತನ, ಎರಡನೇದ್ದು ಇನ್ನೊಂದು ಡೆಮೋಗ್ರಫಿ ಅಂದರೆ ಪಾಪ್ಯುಲೇಷನ್ನ ವ್ಯತ್ಯಾಸವನ್ನು ಮಾಡ್ಬೇಕನ್ನೋ ಕಾರಣಕ್ಕಾಗಿ ಒಳಗೆ ನುಗ್ತಾರೆ. ಅವ್ರು ಬಂದ್ಮೇಲೆ ಫಸ್ಟ್ ಗೊತ್ತಾಗೋದು ಯಾರಿಗೆ? ಅಲ್ಲಿನ ತಲಾಟಿಗೆ, ಅಲ್ಲಿನ ಪೊಲೀಸ್ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ಗೆ. ಎಲ್ಲೆಲ್ಲಿ BJP ಸರ್ಕಾರ ಬಂದಾಗಿಲ್ಲ ಅಲ್ಲೆಲ್ಲ ಬರೋದು ಬಂದಾಗಿದೆ. ನಿಮಗೆ ವಿಷಯ ಗೊತ್ತಿರಲಿಲ್ಲ. ತ್ರಿಪುರಾದಾಗಿರ್ಬೋದು, ಅಸ್ಸಾಂದಾಗಿರ್ಬೋದು, ಪಶ್ಚಿಮ ಬಂಗಾಳದಾಗ ಮೂಲಕ ನಡೀತಾ ಇದೆ. ಯಾಕಂದ್ರೆ ಪಶ್ಚಿಮ ಬಂಗಾಳದವ್ರು ಇನ್ನೂ ನಮಗಲ್ಲೇ ಬೇಲಿ ಹಾಕ್ಲಿಕ್ಕೆ ಕೊಡ್ತಾ ಇಲ್ಲ. ಎಲ್ಲೆಲ್ಲಿ ಹಾಕ್ಲಿಕ್ಕೆ ಪ್ರೊವಿಷನ್ ಅದ ಅಲ್ಲೇ. ಹಾಗಾಗಿ ಇವ್ರನ್ನ ಹಿಡಿದು ಹೊರಗೆ ಹಾಕ್ರಿ ಅಂತಂದ್ರೆ ಅಮಿತ್ ಶಾ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ನಿಮ್ಮ ಕೈಯಾಗ ಎದುರಿಗೆ ಸಿಕ್ಕಾರಲ್ಲ, ಯಾಕೆ ಆ್ಯಕ್ಷನ್ ತಗೊಳ್ಳೋದಿಲ್ಲ? ಆ ವಿಕಾಸ್ ಪುತ್ತೂರ್ ಅನ್ನುವಂಥ ನಮ್ಮ ಕಾರ್ಯಕರ್ತ ನೋಟಿಸ್ ಕೊಡ್ತಾರೆ. ವಿಕಾಸ್ ಪುತ್ತೂರ್ ನಮ್ಮ ಯುವ ಮೋರ್ಚಾ ಒಬ್ಬ ಕಾರ್ಯಕರ್ತ, ಬರವಣಿಗೆನೂ ಮಾಡ್ತಾರೆ ಅವರು. ಯುವ ಮೋರ್ಚಾದವ ಅಂದ್ರೆ ಸರ್ಕಾರದ ತನ್ನ ಇದ್ರೊಳಗೆ ತನ್ನ ನೆರಳಿಗೆ ತಾನು ಹೆದರುವಂಥ ಒಂದು ಸ್ಥಿತಿ ಅಥವಾ ತುಷ್ಟೀಕರಣದ ರಾಜಕಾರಣಕ್ಕೆ ಈ ರೀತಿಯಾದಂಥ ಒಂದು ಸಂಘರ್ಷವನ್ನು ಏರ್ಪಡಿಸ್ತಾ ಇದ್ದಾರೆ. ಸೊ ಅದಕ್ಕಾಗಿ ಜನ ಇವರಿಗೆ ಅತ್ಯಂತ ಉತ್ತರವನ್ನು ಈಗಾಗಲೇ ದೇಶಾದ್ಯಂತ ಕೊಟ್ಟಾರ.
ಆಮೇಲೆ ಸರ್ಕಾರ ಹೆಂಗೆ ನಡೆಯೋದು ಅಂತಂದ್ರೆ ಇಲ್ಲಿ ದೇಶ ಭಾಷಣಕ್ಕೆ ನಮ್ಮ ಪುನೀತ್ ಅಲ್ಲ ಇವ್ರು ಯಾರು ನಮ್ಮ ವಿಕಾಸ್ ಪುತ್ತೂರ್ಗೆ ನೋಟಿಸ್ ಕೊಡ್ತಾರೆ. 13 ದಿವಸ ಆದ್ರೆ ಅವ 2 ದಿವಸ ಬೈದ ಪೌರಾಯುಕ್ತ ಮಹಿಳಾ ಪೌರಾಯುಕ್ತಕ್ಕೆ ಬೈದು ಅಲ್ಲೇ ಓಡಾಡ್ತಾನ. ಅವನ ಹೆಸರು ಯಾಕೆ ಹೇಳ್ಬೇಕ್ರಿ ನಾವು? ಅತ್ಯಂತ ಅಯೋಗ್ಯನ ನಾವು ಹಿಡಿಲಿಕ್ಕೆ 13 ದಿವಸ ಬೇಕಾಗ್ತೀವಿ. 13 ದಿವಸ ಪೊಲೀಸರು ಮನಸ್ಸು ಮಾಡಿದ್ರೆ 1 ದಿವಸದಾಗ ಹಿಡಿತಿದ್ರು. ಯಾಕಂದ್ರೆ ಅಲ್ಲೇ ಇದ್ದಾವ ಮೊದಲೇ 2 ದಿವಸ. ಇವ್ರು ನೋಟಿಸ್ ಕೊಡ್ತಾರೆ. ಯಾರ ಬಗ್ಗೆ ಮಾತಾಡ್ತಾರೆ ಇವರು? ಹಾಗಾಗಿ ಎಲ್ಲ ವಿಷಯಗಳನ್ನ ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ನಾನು ದಾವೋಸ್ಗೂ ಹೋಗಿ ಬಂದೆ. ಒಂದು ಸಂತೋಷ ಸಂಗತಿ ಏನಂತಂದ್ರೆ ಭಾರತದ ಬಗ್ಗೆ ಆಸಕ್ತಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಜಗತ್ತಿನ ಆರ್ಥಿಕತೆ ಇಂಜನ್ ಅಂತನ್ನೋದು ಎಲ್ಲರೂ ಬೇರೆ ಬೇರೆದವರು ಹೇಳಿದ್ದನ್ನು ನೀವು ನೋಡಿದ್ದೀರಿ. AI ಭಾರತ ಇವತ್ತು 3ನೇ ಸ್ಥಾನಕ್ಕೆ ಬಂದು ನಿಂತಿದೆ. AI ಟೆಕ್ನಾಲಜಿ ಮತ್ತು ಶುದ್ಧ ಇಂಧನದಲ್ಲಿ ಜಗತ್ತಿನಲ್ಲಿ 3ನೇ ಸ್ಥಾನದಲ್ಲಿ ಇದ್ದೀವಿ. ಜಗತ್ತಿನ 4ನೇ ಅರ್ಥವ್ಯವಸ್ಥೆ. ಹೀಗಾಗಿ ವಿಶೇಷವಾಗಿ ಕಳೆದ 4 ಪ್ರಧಾನಮಂತ್ರಿಗಳು ಮೋದಿಯವರು ಅಧಿಕಾರ ತೆಗೆದುಕೊಂಡಾಗಿನಿಂದ ಸಾಧಾರಣ, ಯಾಕಂದ್ರೆ ಲೈನ್ ಮೇಲೆ ತರಲಿಕ್ಕೆ 17-18 ನಂತರ ಸ್ವಲ್ಪ ಲೈನ್ ಮೇಲೆ ಬರಲಿಕ್ಕೆ ಶುರು ಆಯಿತು. ಮತ್ತೆ ಕೋವಿಡ್ ಶುರುವಾದ ನಂತರ, ಸ್ಪೆಷಲಿ ಕೋವಿಡ್-21 ಮುಕ್ತಾಯವಾದ ನಂತರ ಮತ್ತು ಅದಕ್ಕಿಂತ ಮೊದಲು 2 ವರ್ಷ ನಾವು ಸತತವಾಗಿ ನಮ್ಮ ಎಕಾನಮಿ ಅತ್ಯಂತ ತೀವ್ರಗತಿಯಲ್ಲಿ ಬೆಳೀತಾ ಇದೆ. ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕ ವ್ಯವಸ್ಥೆ, ಮೇಜರ್ ಅರ್ಥವ್ಯವಸ್ಥೆಗಳಲ್ಲಿ ವಿ ಆರ್ ದಿ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕಾನಮಿ ಆಫ್ ದಿ ವರ್ಲ್ಡ್ ಟುಡೇ. ಮತ್ತು ಆದಷ್ಟು ಬೇಗ ನಾವು 3ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿ ಆಗ್ತಾ ಇದ್ದೀವಿ. ಹೀಗಾಗಿ ನಾವೇನು ಹೋಗಿದ್ವಿ, ಹೈಯೆಸ್ಟ್ ಮೀಟಿಂಗ್ಸ್ ವಿತ್ ದಿ ವರ್ಲ್ಡ್ ಬಿಸ್ನೆಸ್ ಲೀಡರ್ಸ್ and highest bilateral meetings with my counterparts. ಇದು ಇತ್ತೀಚಿನ ದಿವಸಗಳಲ್ಲಿ ಆಗಿರುವಂಥದ್ದು. ಸುಮಾರು ಒಂದು 25ಕ್ಕಿಂತ ಹೆಚ್ಚು ಮೀಟಿಂಗ್ಗಳು ನಮ್ಮದು ಆಗಿದ್ದಾವೆ. ಇಂಟರ್ನ್ಯಾಷನಲ್ ಬಿಸ್ನೆಸ್ ಪಾರ್ಟ್ನರ್ಸ್ ಯಾರು ಭಾರತದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಾರೆ, ಅವ್ರದ್ದು ಭಾರಿ ಸೀರೀಸ್ ಆಫ್ ಕಾಂಗ್ರೆಸ್ ಅಂತ ಕರೀತಾರೆ ಅದನ್ನು. ಇಲ್ಲಿ ಕಾಂಗ್ರೆಸ್ ಅಲ್ಲ, ಅಲ್ಲಿ ಕಾಂಗ್ರೆಸ್ ಅಂತ ಕರೀತಾರೆ ಅದಕ್ಕೆ. ಆ ಕಾಂಗ್ರೆಸ್ ಭವನದಿಂದ ಹೊರಗಲೇ ಬರಲಿಕ್ಕೆ ಸಾಧ್ಯ ಆಗಲಾರದಷ್ಟು ಇವತ್ತು ಭಾರತದ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳ ಮೇಲೆ ವಿಶ್ವಾಸ ಇರೋದ್ರಿಂದ ಎಂಗೇಜ್ಮೆಂಟ್ ಇತ್ತು. ಭಾಳ ದೊಡ್ಡ ಪ್ರಮಾಣದಲ್ಲಿ ಬೇರೆ ಬೇರೆ ಜಗತ್ತಿನ ಬಿಸ್ನೆಸ್ ಟೈಕೂನ್ಸ್ ಅಂತ ಏನು ಕರಿತೀವಿ ನಾವು ಇಂಗ್ಲೀಷ್ದಾಗ, ಬಿಸ್ನೆಸ್ ಲೀಡರ್ಸು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟಿಗೆ ಆಸಕ್ತಿಯನ್ನು ತೋರಿದ್ದಾರೆ.